ಒಂದೊಂದು ಕಾರ್ಯವನ್ನು ಹೇಳಿಕೊಟ್ಟಿದ್ದಾರೆ. ವೈರಿ ಒಬ್ಬ ಹುಟ್ಟಿಕೊಂಡಿದ್ದಾನೆ ಭೂಮಿಯಲ್ಲಿ. ಅವರನ್ನು ಕೊಲ್ಲುವುದಕ್ಕಾಗಿ ನೀವೆಲ್ಲ ಹೊರಡಬೇಕು. ಒಮ್ಮತವಾಗಿ ಹೊರಟವರು ನಾವು ಒಂದೊಂದು ದಿಕ್ಕಿನಲ್ಲಿ ತಿರುಗಾಟ ಮಾಡಿದ್ದೇವೆ. ನೀವು ಹೋದಂತಹ ದಿಕ್ಕಿನಲ್ಲಿ ನಮ್ಮ ವೈರಿ ಕಾಲ ಸಿಕ್ಕಿದ್ದಾರೆ. ನಾವೆಲ್ಲವರು ಒಟ್ಟಿಗೆ ಹೊರಟರು. ಬಳಿಕ ಒಬ್ಬೊಬ್ಬರು ಒಂದೊಂದು ದಾರಿ ಹಿಡಿಯಬೇಕಾಗಿ ಬಂತು. ಎಲ್ಲಿ ಯಾವ ಗುರುಗಳನ್ನು ತಿರುಗಿದ್ದೇನೋ ನನಗೆ ಗೊತ್ತಿಲ್ಲ. ಎಲ್ಲಿ ತಿರುಗಿದರೇನು ಫಲ? ಕಂಸನ ವೈರಿ ನನ್ನ ಕೈಗೆ ಸಿಗಲ್ಲ. ಸತ್ಯ ನಮ್ಮ ತಿರುಗಾಟವೇ ವ್ಯರ್ಥ ಅಂತ ಆಯಿತು. ತಿರುಗಾಟ ವ್ಯರ್ಥವಾಯಿತು. ತಿರುಗಾಟದಲ್ಲಿ ಏನು ಫಲವನ್ನು ನಾನು ಕಾಣಲಿಲ್ಲ. ಯಾಕೋ? ಸುಮ್ಮನೆ ಸುತ್ತಾಡಿದೆ ಹೊರತು ಏನೂ ಪ್ರಯೋಜನವಿಲ್ಲ. ಅಂದ್ರೆ ಅದು ಕಳಗಳಕ್ಕೊಂದು ಸುದ್ದಿಯನ್ನು ಕೇಳಿಕೊಂಡೆ. ನಂದ ಗೋಕುಲದಲ್ಲಿ ಓರ್ವ ಕುಮಾರನು ಹುಟ್ಟಿಕೊಂಡಿದ್ದಾನಂತೆ. ತಿರುಗಾಟದಲ್ಲಿ ವಾರ್ತೆ ಏನದು? ನಮ್ಮ ಮನೆಯಾದ ಕೂತಣಿಯನ್ನು ನಂದ ಗೋಕುಲದಲ್ಲಿ ಹುಟ್ಟಿರುವ ಕಂದನು ಮರ ಕೊಂದಿದ್ದಾನೆ.
ಮಾತನ್ನು ಕೊಟ್ಟಿದ್ದಳು. ಆದಷ್ಟು ಬೇಗನೆ ಒಂದು ಮದುವೆ ಆಗುತ್ತೇನೆ ಶಕಟಾಸುರ. ಆದ್ರೇನು ಮಾಡೋಣ? ನಮ್ಮ ಹಣೆ ಬರಹ ಸರಿ ಇಲ್ವೋ ಅಲ್ಲ ಅವಳ ದುರ್ದೈವವೋ? ಹಾಗೆ ಹೋಯ್ತು. ಹಾಡು ಅವಳು ಸತ್ತು ಹೋಗಿದ್ದಾಳೆ. ಸತ್ತದ್ದು ಒಳ್ಳೇದಾಯ್ತು. ಎಷ್ಟದ್ದು ಒಳ್ಳೇದಾಯ್ತಯ್ಯ? ಅದು ಸ್ಥಾನ ವಿಷದ್ದು. ವಿಷಸ್ಥಲೆಯಾದಂತಹ ಆಕೆಯನ್ನು ಕೊಲ್ಲುವುದಕ್ಕೆ ಒಬ್ಬ ಸಾಮಾನ್ಯನಿಂದ ಸಾಧ್ಯ ಅಂತಾದ್ರೆ ಆ ಸಾಮಾನ್ಯ ಹುಡುಗ ಸಾಮಾನ್ಯವಲ್ಲ ಎಂಬುದನ್ನು ನಾನು ಈಗ ಇವರನ್ನು ಮುಗಿಸಬೇಕು. ಅವನನ್ನೇನು ಮಾಡಬೇಕು? ಅಸಾಮಾನ್ಯನಾದಂತಹ ಪೂತನೆಯ ಸಾವಿಗೆ ಕೇವಲ ಒಬ್ಬ ಬಾಲಕ ಸಾವಿಗೆ ಕಾರಣನಾದ ಎಂದಾದ ಮೇಲೆ ನಾವೆಲ್ಲ ಉಳಿಯುವುದಕ್ಕೆ ಸಾಧ್ಯವೇ? ಆದ್ದರಿಂದ ಅವನನ್ನು ನಾವು ಉಳಿಸಲೇಬಾರದು. ಹೇಗೆ? ಹೇಗೆ? ನಾವು ಹೀಗಲ್ಲ, ನಮ್ಮ ಹೆಸರಿಗೆ ತಕ್ಕಂತೆ ಬೇರೆ ಬೇರೆ ವೇಷಗಳನ್ನು ಧರಿಸಿ ಆ ಹುಡುಗನಿರುವಂತಹ ಜಾಗಕ್ಕೆ ಹೋಗಿ ಅವನಿಗೆ ಬೇಕಾಗುವ ಹಾಗೆ ನಾವು ಇದ್ದು ಆಮೇಲೆ ಅವನನ್ನು ಕೊಲ್ಲಬೇಕು. ರೇಣುಕಾಸುರ ಅಂತ ನಾನು ರೇಣುವಿನ ಆಕೃತಿಯನ್ನು ತೊಳೆದು ಹುಲ್ಲುಗಾವಲಿಗೆ ದನಗಳನ್ನು ಮೇಯಿಸುವುದಕ್ಕೆ ಹೋಗುವಂತಹ ಹುಡುಗನನ್ನು ನೋಡಿ ಹೌದೇ? ಸತ್ಯ. ಪೂತನೆಯ ವಧಾ ಪ್ರಕರಣದಲ್ಲಿ ತಾನು ಸಮರ್ಥನಿದ್ದಾನೆ ಎಂಬುದನ್ನು ನಿರೂಪಿಸುವುದಕ್ಕೆ ಮುಂದಾಗಿದ್ದಾನೆ. ಏನೇ ಇರಲಿ, ನಮ್ಮ ವಿರೋಧಿಯ ನಾಶಕ್ಕಾಗಿ ಒಬ್ಬೊಬ್ಬರು ಹೊರಟು ನಿಂತವರಿದ್ದಾರೆ. ನಾನು ತೃಣವರ್ಮ ಅಲ್ವಾ? ಹಾಗಿದ್ರೆ ಹೀಗೆ ಹೋಗುವುದಿಲ್ಲ. ಮತ್ತೆ ಈ ಕ್ಷಣವೇ ಡೊಂಬರ ವೇಷವನ್ನು ಧರಿಸಿ ಆ ಹುಡುಗರನ್ನು ವಿಧ ವಿಧವಾಗಿ ಕುಣಿಸಿ ಸಮಯವನ್ನು ಸಾಧಿಸಿ ಅವನ ಶಿರವನ್ನು
ನಾನು ಪಕ್ಕ ಪಕ್ಷಿಯ ರೂಪವನ್ನು ತಾಳುತ್ತೇನೆ, ನೇರವಾಗಿ ನನ್ನ ಗೋಕುಲದಲ್ಲಿ ಕುಳಿತಿರ್ತೇನೆ. ಒಂದು ಪದ್ಯ ಹೇಳ್ತೇನೆ. ಯಾವ ಪದ್ಯ? ಮಾಸಾಗಿ ತಿನ್ನಾಕಿಲ್ಲ ಲಿಂಗ ಕಟ್ಟಿವು ನಿಂತ. ಸಮಯ ಕಳೆಯಬಾರ್ದು. ಇಲ್ಲ, ಆಗ ಮಕ್ಕಳು ನನ್ನ ಹತ್ತಿರ ಬರ್ತಾರೆ. ಬಂದಂತಹ ಮಕ್ಕಳನ್ನು ಅಂಬರ ಮತಕ್ಕೆ ಹಾರಿಸಿ ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗಿ ನಡೆಯುತ್ತೇನೆ. ನೀನೆಲ್ಲರೂ ಒಂದೊಂದು ವೇಷವನ್ನು ಮಾಡ್ತೀವಿ. ಕೊಲ್ಲುವುದಕ್ಕೆ ನಾನು ಬರ್ತೇನೆ. ಶಕಟಾಸುರನಾದಂತಹ ನಾನು ಬಂಡಿಯ ರೂಪವನ್ನು ಧರಿಸ್ತೇನೆ. ಬಂಡಿ ಅಂದ್ರೆ ಮಕ್ಕಳಿಗೆ ಬಹಳ ಪ್ರೀತಿ. ಗಾಡಿಯ ಆಟಕ್ಕೆ ಎಲ್ಲಾ ಮಕ್ಕಳು ಓಡಿ ಬರ್ತಾರೆ. ಕೆಲವಾದಂತಹ ಪ್ರದೇಶವನ್ನು ಸೇರಿ ಸಮಯ ಸಿಕ್ಕಾಗ ಅವರನ್ನು ಕೊಂದು ವೈರಿಯನ್ನು ನಾಶ ಮಾಡ್ತೇನೆ. ಇವನ್ ಸುದ್ದಿ ಇಲ್ಲ ಕಿಟ್ನೆಯಿಂದ. ಯಾರು? ಆದ್ರೆ ವಿಜಯೋತ್ಸವ ಆಚರಣೆ ಮಾಡೋದು ನಾವು ಒಬ್ಬನೇ, ಇಲ್ಲ. ನಾನೇ ಗೆದ್ದಲ್ಲ, ಕಿಟ್ನೆ ಎಲ್ಲೋ ನೈಣ ಅವ ಯಾಕೆ ಬರ್ಲಿಲ್ಲ? ಅವ ಎಲ್ಲೋದ? ಎಲ್ಲೋದವ ಕಿಟ್ನೆಯ? ಹೋಗಿದ್ದೆ ಎಲ್ಲೋದವ? ಅವ ಬರ್ಲಿಲ್ಲಲ್ಲ. ಇದೆಂತ ಕತೆ? ಅವ ಬರ್ಲಿಲ್ಲ, ಯಾರು ಬರುದಿಲ್ಲ. ಇದು ಒಟ್ಟು ನಾವು ಒಬ್ಬನೇ ನಿಂತ್ಕೊಂಡಾಗ ಹೋಗಿದ್ದೇಯ ಯಾರೂ ಬರುದಿಲ್ವೇ? ನಮ್ಮ ಮಟ್ಟಿಗೆ ನಾವೇ ವ್ಯವಸ್ಥೆ ನಾವು ಬರ್ಲಿಕ್ಕೆ ನೀವು ಬರ್ತೀರಿ ಅಂತ ನೀವು ಮಾಡಿಕೊಳ್ಬೇಕು. ಯಾಕೆ ಗೊತ್ತುಂಟ, ನಿಮ್ಮನ್ನು ನಿಮಗೆ ಕಾಣಿಸಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು. ಪಾಪಿ ಮಗನೇ, ನಿಮ್ಮುಂಟು, ನಂಗಿಲ್ಲ. ನಿಮಗೆ ಯಾಕೆ ಗೊತ್ತಾ, ಈಗ ನಿಮಗೆ ನೀವು ಕಾಣಿಸ್ಕೊಳ್ಳೋದು ಇಲ್ಲಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲೂ ಅನಿವಾರ್ಯತೆ ಉಂಟು. ಯಾಕೆ ಅಂತ ಕೇಳಿ, ಯಾಕೆ ಈ ಸುಟ್ಟು ರೂಪದಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟೆ? ಹೆಂಡತಿ ತಲೆ ಬಿಸಿ ಅಲ್ಲ, ನಿಮ್ಮನೆಗೆ ಹೋಗುವಾಗ ನೀವೊಬ್ಬನೇ ಹೋಗ್ಬೇಕು ಬಿಟ್ಟರೆ ಅವನು ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ನೀವು ಯಾಕೆ ಹೆಂಡತಿಗೂ ತಲೆ ಬಿಸಿ ಆಗ್ತದೆ. ನನಗೆ ಆ ಸಮಸ್ಯೆ ಇಲ್ಲ. ನಿಮ್ಮ ರೂಪದಲ್ಲಿ ವ್ಯತ್ಯಾಸ ಎಂತದ್ದು ಅಂತ ನಮ್ಗೆ ಗೊತ್ತಿಲ್ಲ. ಇದು ಎಲ್ಲ ಸುಂದರ ಒಂದೇ ರೀತಿ ಕಾಣುದು. ಹಾಗಾಗಿ ನಿಮ್ಮ ಮನೆ ಹೆಂಗಸರು ತಲೆ ಬಿಸಿ ಆಗ್ಬಾರ್ದು ಹೇಳಿತ್ತು. ಮತ್ತೆ ಮಗನಿಗೆ ನೀವು ಮೊದಲು ಮಗ ಅಂತ ಕರೆ, ನೀವೇ ಕರಿಬೇಕು. ಇಬ್ಬಿಬ್ರು ಹೋದ್ರೆ ಅವ ಯಾರಿಗೋ ಇವನಿಗಪ್ಪ ಅಂದ್ರು. ಅದಕ್ಕೆ ಕಾಣಿಸ್ಕೊಳ್ಳೋ ನಮ್ಗಿಲ್ಲ.
ಸಮಸ್ಯೆ ಇಲ್ಲ. ಗೋಪಬಾಲ ನಮ್ಮವರಾದಂತಹ ಮಲ್ಲವಣ್ಣರನ್ನು ಬಂದಿದ್ದೇನೆ ಎನ್ನುವಂತಹ ಅಹಂಕಾರದಿಂದ ಮುಂದುವರೆದ್ರೆ ನಿನ್ನನ್ನು ಹೇಳುವ ದಿಕ್ಕಿ ನೋಡದೇನು.
ಕೇಳುವ ಮೊದಲಷ್ಟು ನಗಲೆ. ವಿಷಯ ಹೇಳ್ತೇನೆ. ಹಾ ನನಗೆ ಯಾಕೋ ಮಾತನಾಡಿಸದೆ ಸುಧಾರಿಸಿ ಅಂತ ಕಾಣಿಸ್ತದೆ. ಆಚೆಗೆ ಹೊಡ್ಕೊಳ್ಳು. ಅಲ್ಲ ನಿಮಗೆ ಹಾಗೆ ನಮ್ಮ ಮೇಲೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ನಾವು ಹೇಳಬೇಕಾಗಿಲ್ಲ. ಹೌದಾ? ನಿಮ್ಮನ್ನು ಕೊಂದು ಇಲ್ಲದಿದ್ರೆ ನಿಮ್ಮ ನಮ್ಮನ್ನು ಕೊಂದು ಅಂತ ಹೇಳುವುದು ನೀನೆ, ಹೇಳಲಿಕ್ಕಿದ್ದಾರೆ ಹೇಳುವುದು ನೀನೆ. ಒಟ್ಟು ನಾವು ಸತ್ತ ಮೇಲೆ ಕೇಳುದಾ? ವಿಷಯದಲ್ಲಿ ನಾವು ಜಿಜ್ಞಾಸೆಗೆ ಒಳಪಡಿಸುವುದಕ್ಕಿಂತ ಒಂದು ವಿಶೇಷ ಆಕರ್ಷಣೆ ಅಂತ ಇಟ್ಟುಕೊಳ್ಳುವ. ಉಳಿಸುತ್ತಾ ಇದ್ದವರು ನಾನು ಹೌದಾ ಸ್ವರೂಪವನ್ನು ತಾಳುತ್ತೇನೆ. ನಿಮ್ಮ ವಧ ಪ್ರಕರಣ ಇಲ್ಲಿಗೆ ಆರಂಭ. ನಮ್ಮ ವಧ ಪ್ರಕರಣ ಇಲ್ಲಿಗೆ ಆರಂಭ. ಅದಕ್ಕೆ ಬಂದವರ ಅಂತ್ಯ ಗೆಲುವು ಆಯ್ತು.
ಅವರಿಂದಾಗಿ ನನ್ನದಾಗುದಿಲ್ವೋ? ಅಲ್ಲ ನಂಗೆ ಗೊತ್ತಿಲ್ಲ, ನಿನ್ನ ಸಾಮರ್ಥ್ಯ ನಿನ್ಗೆ ಗೊತ್ತಾ? ಪ್ರಶ್ನೆ ಹಾಗಿದ್ರೆ ನೋಡ್ಬೇಕಾದ್ರೆ ನಿನಗೆ ನನ್ನ ಸಾಮರ್ಥ್ಯ ಏನು? ತೋರಿನಲ್ಲಿ ಬರುವುದಿದೆ. ನೀವೆಲ್ಲ ಆಯುಧವನ್ನು ದಾರಿಸಿ ನಿಮ್ಮ ದೇಹವನ್ನು ಚಿತ್ರಗೊಳಿಸಿ ಅಂಬರವನ್ನಕ್ಕೆ ಹಾರಿಸಿದೆ. ಬಿಡುವುದಿಲ್ಲ ಅಲ್ಲ, ನಿಂಗೆ ಅನುಕೂಲ ಆಗಿ ಅಂತ ಅದ ಪುಣ್ಯಾತ್ಮ. ನನಗೆ ಈ ಬಂದವರಲ್ಲಿ ಎಲ್ಲರಿಗೂ ಒಂದು ವ್ಯತ್ಯಾಸ ನಿನ್ನಲ್ಲಿ ಗುರುತಿಸ್ತೇನೆ. ಅವ್ರದ್ದೆಲ್ಲ ಕಣ್ಣು ಇಲ್ಲಿ ಅಂತ ಗೊತ್ತಾಯ್ತು. ನಿನ್ನ ಕಣ್ಣು ಅಂದ್ರೆ ಕಾಣುವ ಕಣ್ಣು ನಿನ್ನ ಮುಖದಲ್ಲಿ ಎಲ್ಲುಂಟು ಅಂತ ನಂಗೆ ಇನ್ನೂ ಗೊತ್ತಾಗಿದೆ. ಅಲ್ಲ, ಎಲ್ಲ ಕಣ್ಕಂಡಿದ್ದಾಗೆ ಉಂಟು. ಆ ಪ್ರಶ್ನೆ ಮೇಲೆ ನಾನು ರಾಕ್ಷಸನಾದದ್ದು ಈಗ ನನ್ನ ವೇಷ ಆಗ ಹೆಬ್ಬಾವಾಗಿತ್ತು. ಗಂಗುಬಲಕ್ಕೆ ಬಂದವ ನೀವೇ ನನ್ನನ್ನು ಗುರುತು ಹಿಡಿದು ಹೆಬ್ಬಾವಿನ ಮುತ್ತಿಗೆ ಹಿಡಿದ ನಾನು ನಿಜ ಸ್ಥಿತಿಗೆ ಬರಬೇಕಾಯಿತು. ಅಲ್ಲ, ನಮಗೆ ಪೂರ್ತಿ ಒಂದಲ್ಲ ಒಂದು ಇಂಥದ್ದೇ ಅಂತ ಗೊತ್ತಿದೆ ನಮ್ಗೆ. ಎಂತದ್ದು? ಅದೇ ಈ ರೂಪದ್ದೇ ಎಲ್ಲ ರಾಕ್ಷಸರೇ ತೆಗೆದಾಕ್ತವರೇ ಬರುವುದು. ನಮಗೆ ಬೇಕಾದವೆಲ್ಲ ಉಪ್ಪು ಮಾಡಿ ಬಂದಿದ್ದಾರ ಅಂತ ಉಪ್ಪು ಮಾಡಿ ನಿಮ್ಮನ್ನು ಕೊಲ್ಲದ ಯಾರು? ಅವ್ರು ಕುಲ ಹಾಳಾಗಿ ಹೋಗ್ಲಿಕ್ಕೆ ಒಂದಲ್ಲ ಒಂದು ಬರ್ತೆ ಅಂತ ಅಣ್ಣ. ನಿಮಗೆ ದೊಡ್ಡ ನಮಸ್ಕಾರ. ನಾವು ಬಂದದ್ದಕ್ಕೆ ದಯವಿಟ್ಟು ಹೋಗ್ಲಿಕ್ಕೆ ಒಂದು ಅವಕಾಶ. ನೀವು ಈಗ ಬರ್ತೀ ಇದ್ರು ನಾವು ಹೋಗುದು ಯಾವ? ನೀನು ಬಂದದ್ದು ಯಾವಾಗ? ನಾವು ಈ ಗಿರಿನೇ ಉಂಟಲ್ಲ, ಹೋಗೋಳು ಕಾಯ್ಲಿಕ್ಕೆ ಬಂದದ್ದು. ನಮಗೆ ಸಂಜೆಯೊಳಗೆ ಮನೆಗೆ ಹೋಗ್ಬೇಕು. ಮನೆಗೆ ಮುಟ್ಟಬೇಕು. ನಿಮಗೆ ಮನೆಗೆ ಹೋಗ್ಬೇಕು ಉಂಟು ಇಲ್ವೋ ಗೊತ್ತಿಲ್ಲ. ಮನೆಗೆ ಮುಟ್ಟಬೇಕು
ಮಾಡಬೇಕು ಅಂತ ಆಸೆ ಇದ್ದವರು ಹಾ. ಈ ರೀತಿ ಎಲ್ಲ ಮಾಡ್ತೀವೇನೋ? ಎಂತ ಮಾಡಿದ್ರ? ಏನು ಮಾಡಿದ್ರು? ಏನ್ ಮಾಡಿದ್ದೇವೆ? ಗೋವುಗಳನ್ನು ಮೇಯಿಸುವುದು ಬಿಟ್ಟು ಹಾ. ನಮ್ಮವರಾದಂತಹ ರಾಕ್ಷಸರನ್ನು ಕೊಂದು ನೀವು ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದ್ದೀರಾ? ಎಂತ ಮಾತಾಡ್ತೀರಂದ್ರೆ? ಅಲ್ಲ ಅಂದ್ರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಬಂದ ದಿವ್ಯ ಸುದ್ದಿ ಮುಟ್ಲಿಲ್ಲ ನಮಗೇನು ಅವರು ಪಾಪ ಗಾಳಿಯ ಗುಂಡಿ ಬಂದದ ಗಾಳಿ ಆ ದೊಡ್ಡ ದೊಡ್ಡ ಹಿಡ್ಕೊಂಡು ತೀರಿಸಿ ನಮಗೆ ಗಾಳಿ ಬೀಸ್ಬೇಕು ಅಂತ ಬಂದದ. ಅವರು ಹಾಕುವ ಗಾಳಿಯನ್ನು ನೀವು ತಿಳಿಸ್ತೀರಾ? ಅದೇ ಹೇಳಿದ್ದು ನಾನು. ಆದೀತ ನಿಮಗೆ ನನಗೆ ಹೇಸಿಗೆ ಬೇಡ. ಅವರ ಗಾಳಿ ನಿಮಗೆ ಸಹಿಸುವುದಕ್ಕೆ ಸಾಧ್ಯವಾಗಿದೆ. ಅದು ನೀ ಬಂದಾಗಲೇ ಅನುಭವಕ್ಕೆ ಬರ್ತದೆ. ಓ ಇವರೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಯಾಕೆ ಬಂದದ್ದು ಗೊತ್ತುಂಟಾ? ಯಾಕೆ? ನಮ್ಮ ಉಪಕಾರಕ್ಕೆ ಬಂದದ್ದು. ಹೌದಾ? ಇವತ್ತಿನ ವಾತಾವರಣ ಸ್ವಲ್ಪ ಮಳೆ ಉಂಟಲ್ಲ, ಇಲ್ವಾ? ನೀವು ನಿಮಗೆ ಉಪಕಾರವನ್ನೇ ಮಾಡುವುದಕ್ಕೆ ಬಂದದ್ದು. ಅಲ್ಲ, ನಿಮ್ಮ ಹತ್ರ ಒಂದು ಕೈ ಮುಗಿ ಬೇಡ್ಕೊಳ್ತೀನಿ. ಏನು? ನೀವು ಹೋದವರು ಹೋದ್ರಿ, ಇನ್ನು ಮತ್ತೆ ಯಾರು ಬರ್ಲಿಕ್ಕಿದ್ರೆ ನೀವು ಕೊನೆ. ನೋಡು, ಅಲ್ಲ ನಾನು ಕೇಳುದು ಯಾಕೆ ಕೇಳು? ಬೇಕು ಅಂತಾದ್ರೆ ಖಂಡಿತವಾಗಿಯೂ ಬರ್ತಾರೆ. ಅಯ್ಯೋ ಬೇಡ, ಹೋದವರನ್ನೇ ಎಬ್ಬಿಸಿ ಕಲಿಸ್ತೇವೆ. ಅದು ಬೇಡ. ನಮ್ಗಷ್ಟು ಸಾಮರ್ಥ್ಯ ಉಂಟು. ಅಯ್ಯೋ ಅಣ್ಣ, ಅದೊಂದು ಕೆಲಸ ಮಾಡಬೇಡ. ಬೇಡವಲ್ಲ? ಒಂದ್ಸಲ ಬಂದದ್ದೇ ಸಾಕು. ಸಾಕಾಗಿ ಹೋಯ್ತು ನಿಮಗೆ. ನಾನು ನಿಮ್ಮ ಹತ್ರ ಬೇಡಿಕೆ ಇನ್ನೂ ಇಂಥದ್ದೇ ಇದ್ರೆ ದಯವಿಟ್ಟು ಮಳೆಗಾಲಕ್ಕೆ ನಂಬದಿಗೆ ಬರಬೇಕು ಅಂತ ಕೇಳಿ. ಯಾಕೆ ಅಂತ ಕೇಳಿ. ಯಾಕೆ? ವರ್ಷ ಈ ಮಳೆ ಹೊಯ್ಯುವಾಗ ಗೋಡೆಗೆ ನೀರು ತಾಗಬಾರ್ದು ಇನ್ನು ಕಾಲ ನಮಗೆ ಈ ಮೊಡ್ಲು ತೊಟ್ಟಿ ಕಟ್ಟು ಸಾಕು. ನೀವೆಲ್ಲ ಒಟ್ಟಾಗಿ ಬಂದ್ರೆ ಒಂದೊಂದೇ ತೊಟ್ಟಿ ತೆಗೆದು ಗೋಡೆಗೆ ಇಟ್ಟು. ಹಾಗಾದ್ರೆ ನಿಮ್ಮ ಬಳಿಯಲ್ಲಿರುವವರೆಲ್ಲ ಗತಿ ಕೆಟ್ಟವರೆಯ? ಅಲ್ಲಲ್ಲ, ಆ ವ್ಯವಸ್ಥೆ ನಿಮ್ಮಂತವರೇ ಬಂದು ರಕ್ಷಣೆ ಮಾಡಬೇಕಾದ್ರೆ ನಿಮ್ಮಂತವರ ಗತಿ ವ್ಯವಸ್ಥೆ ಉಂಟು, ತನಿಖೆ ಉಂಟು. ಹಾ. ಅದನ್ನು ಸರಿಯಾಗಿ ವ್ಯವಸ್ಥೆಗೊಳಿಸಿ ಕಟ್ಟುವುದೊಂದು ದೊಡ್ಡ ಕೆಲಸ ಅಲ್ವಾ? ವರ್ಷ ಇದನ್ನಾಗಲ್ಲ ತೆಗೆದುಕೊಂಡು ಹೋಗಿ ತಾಡಿದ್ರೆ ಆಯ್ತು. ಇಟ್ರಾಯ್ತು. ನಿಮ್ಮನ್ನೆಲ್ಲ ತಲೆ ಕಣ್ಣು ಚೆಂಡಾಡುವುದಕ್ಕೆ ಬಂದವ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಯಾವುದಕ್ಕೆ? ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರವು ಎನ್ನಲ್ಲಿ ಸುಮ್ಮನೆ ಸುಮ್ಮನೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರವು ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರ ಎನ್ನಲ್ಲಿ ಸುಮ್ಮನೆ ಸುಮ್ಮನೆ ಸಲ್ಲದಿದ್ದ ವೈರ ಸುಮ್ಮನೆ ದೈವ ಹೊರತು ಜಗಕ್ಕೆ
ದೊಡ್ಡದು. ಅಲ್ಲ ನನ್ನ ವೃತ್ತಿ ನೀನು ನೋಡಿ ಮೈ ಮೇಲೆ ದೈವ ಬಂದದಾಯ್ತು. ಅಲ್ಲ ತಾವು ಕೊಂತೇವೆ ಎನ್ನುವುದಾಗಿ ತುಂಬಕ್ಕೆ ಬಂದಾಯಿತವರು ನೀವು. ಯಾರು ಯಾರನ್ನು ಕೊಲ್ಲುವುದು ಹೇಳು? ನಿನ್ನನ್ನು ನಾನು ಕೊಲ್ಲು. ಅದೇ ಕಲಿಸ್ಕೊಟ್ಟಲ್ಲಿ ಬಂದವರೇ ಹೆಚ್ಚು. ಬಂದವರೆಲ್ಲ ಸತ್ತಿದ್ದಾರೆ, ಹೇಳಿದ್ದೆಲ್ಲ ಹೀಗೆ. ಮತ್ತವರು ಸಾಯಿಲಿ, ಅವರೆಲ್ಲ ನಾನು ಕೊಲ್ತೇನೆ ನಿಮ್ಮನ್ನು. ನೀನು ಕೊಡ್ತೇನೆ ವಿಶ್ವಾಸ. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಆ ದೈವ ನಿಯಮವೇ ಕಾರಣವಾಗ್ತದೆ ಬಿಟ್ರೆ ನಮ್ಮತನ ಅಲ್ವಯ್ಯ. ಯಾಕೆ ಸುಮ್ಮನೆ ನಮ್ಮಲ್ಲಿ ವೈರ? ಹೌದು. ಒಂದು ಕೆಲಸ ಮಾಡಿ. ಅಲ್ಲ ನೀವು ಸುಳ್ಳದೆ ಈ ತರ ಒಬ್ಬರಲ್ಲ ಒಬ್ಬರು ನಮ್ಮ ಮೇಲೆ ಬರ್ತಾ ಇದ್ದೀರಲ್ಲ, ಗುರುದ್ವೇಷ ಏನು ಅಂತ ನಂಗೆ ಸರಿ ಗೊತ್ತಾಗ್ತದೆ. ಪೂರ್ವದ್ವೇಷದ ಅಗತ್ಯವಿಲ್ಲ. ಶತ್ರುವಾಗಿ ನಮ್ಮುಳಿ ವೈರತ್ವ ಅಂತ ಕೇಳ್ತಾ ಇದ್ದೀವಿ. ವೈರತ್ವಕ್ಕೆ ಕಾರಣವೇ ಇದೆ. ಇವರನ್ನೆಲ್ಲ ಬಂದಿದ್ದೀವಿ. ಹೌದು. ಅದು ಒಂದು ವೈರತ್ವ ಹೌದು. ಹೌದು. ಆಮೇಲೆ ಹೊರ ಬಂದವಳು ಭೂತನಿ. ಅವಳನ್ನು ಕೂತಿದ್ದೇವೆ. ಕೂತಿನಿ. ಇದು ನೀನು ಕೂತನಿ ಗಂಡನ. ನೀವು ಯಾಕೆ ಅಲ್ಲ ನಿಂಗೆ ಸಿಕ್ಕಿ ಆಗ್ತೇನೆ ಅಂತ ನೀನು ಆಗ್ತೀಯಾ? ಯಾರು ನಾನು ನಂಬದಿಯವರು ಯಾರಿಗೂ ಹೇಳಿಸಿದ್ದಲ್ಲ. ಹೌದಾ? ಏನಿದ್ರು ನಿಂಬದಿಕ್ಕೆ. ನಮ್ಮದಿಯವರಿಗೆ ಹೇಳಿಸಿದ್ದಾರೆ. ಹಾ ನೀವು ಹಿಡಿಸ್ತೀವಿ. ಹಾ ಗೊತ್ತಾಯ್ತಲ್ಲ? ಅಲ್ಲಲ್ಲ ಇಲ್ವಾ? ಅವಳು ಗಂಡ ನೀನಲ್ವಾ? ಅಲ್ಲ ಕೇಳಿದ್ದ ಗಂಡ ಅಲ್ವಾ? ಅವಳನ್ನು ಸರಿಯಾಗಿ ನೋಡಿದ್ಯಾ? ಅವಳನ್ನು ಸತ್ತ ಮೇಲೆ ನೋಡಿದ್ದೆ ನಾನು. ಸತ್ತ ಮೇಲೆ ನೋಡಿದ್ಯಾ? ದೂರದಿಂದ. ಸಾಯುವಾಗ ಹಾ. ಅವಳ ಕೊರಳಲ್ಲಿ ಮಾಂಗಲ್ಯ ಇತ್ತ? ಅಲ್ಲ ನಮ್ಗ ಅದನ್ನು ಹುಡುಕುವುದಕ್ಕೆ ಏ, ಸಮಯ ಗಂಡ, ಇಲ್ವಾ? ನಿಮ್ಮದ್ರ ಒಳಗೆ ಅಷ್ಟ ಸಣ್ಣದಲ್ಲಿ ಎಲ್ಲುಂಟು ಅಂತ ಹೇಳಿ ನಿಮ್ಮ ಅಂಗದ ಮಧ್ಯ ಈ ಮಾಂಗಲ್ಯ ಕಿವಿನಷ್ಟು ಯಾವ ಲೆಕ್ಕ? ಹೌದಾ? ಸತ್ಯ ಹೇಳಿದ್ರೆ ನಿಮ್ ಕಿವಿ ಓಲೆ ತಕೊಂಡ್ರೆ ನಮ್ಗೊಂದು ಇದರಷ್ಟು ದೊಡ್ಡ ಆಗ್ತದೆ. ಗಂಡ ಅಲ್ವಾ? ಯಾಕೆ ನಿಮಗೆ ಏನೋ ಇವಳಿಗೂ ಅಲ್ಲೂ ಅಗತ್ಯವೇ? ಏನೋ ಅಕ್ರಮ ಸಂಬಂಧ ಉಂಟು. ಆದ್ರೆ ಹೇಳಿಕ್ಕೆ ಅನುಮಾನ ಮಾಡ್ತಾರೆ. ನಿನ್ನ ಜಾತಿಯವರು ನಾವಲ್ಲ. ಅದಕ್ಕೆ ಕೇಳಿದ್ದು ಅಲ್ವಾ ಅಂತ. ನಿನ್ನ ಜಾತಿಯವರು ಖಂಡಿತವಾಗಿ ಇವರು ಹಾ. ಅಕ್ರಮವೋ ಮತ್ತೊಂದು ಅಗತ್ಯವಿಲ್ಲ. ಎಲ್ಲ ಸಖಿ. ನಮ್ಮಡೆಯಾದಂತಹ ಮಧುರಾವಲ್ಲಭ ಕಂಸಮಹಾಪ್ರಭು ಆತನಿಗೆ ನೀನು ವೈರಿ. ಗೊತ್ತಾಯ್ತಲ್ಲ? ಔಷಧ ನೀನು ಆತನಿಗೆ ವೈರಿ, ಆದ್ದರಿಂದ ನಮಗೂ ವೈರಿಯ ಹೌದು. ಹಾಗಾಗಿ ನಿನ್ನನ್ನು ಕೊಲ್ಲುವುದಕ್ಕೆ ನೀವು ಆಳೆ ಆಳೆ ಹೇಳಿ. ಆಳೆ ಹಾ. ನೀನು ಹಾ. ಬೆಳ ಹಾ. ವಂಡ ಗಂಡ. ವ. ಏ ಹಾ. ಹೌದೇನೋ? ಬಹಳ ಆಯಾಸ ಆಯ್ತು ನಿಮಗೆ. ಅಲ್ಲ ಎಂತ ದುಡ್ಡು ಬಂದಿದೆ? ಅಲ್ವಾ ಮತ್ತೆ ಬರೋದಿಲ್ಲಲ್ಲ. ಬರುವ ಆಲೋಚನೆ ಇಲ್ಲ. ಇನ್ನು ಬರುವುದಿಲ್ಲ. ಯಾಕೆಂದ್ರೆ ಈ ಸಾಲಿನಲ್ಲಿದ್ದವರೆಲ್ಲ ಹೋದ್ರು ಅಂದ್ರೆ ಅವ್ರು ಮತ್ತೆ ಬರ್ತಾರೆ. ಅದೊಂದು ನೀರಿನ ಸ್ಥಳ ಹೇಗೆ ಕಂಡುಕೊಡ್ತಿದ್ದೀಯಪ್ಪ? ಆ ರಕ್ಕಸರನ್ನೆಲ್ಲ ಕೊಂದದ್ರಿಂದ ನಂಗೆ ಆಯಸ್ಸಾಯ್ತು. ಕೊಲ್ಲುವ ಜಾತಿ ಇದು. ಬಂದಾದ್ರೆ ಹೆದರುವುದಾಗಿ. ಕೊಂಡಲ್ಲಿ ಪೂರ್ತಿ ನೀನೆ ದೇವರಾಣೆ ಮಾತಾಡ್ತೆ. ಸಂತೋಷ. ನಿನಗೆ ಆಯಾಸ ಆಗಿಲ್ಲ ಇದ್ದರೆ ಒಂದು ತಮಾಷೆ ಮಾಡಿ ಆದ್ರೂ ಅದು ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ ನೋಡುವಂತ ಹಾಗೆ ಹೇಳಿದೆ. ಸತ್ಯ ಹೇಳ್ತೇನೆ ನಾನು. ಆದಿಯಿಂದ ಅಂತ್ಯದವರೆಗೆ ಇಷ್ಟೇ ಕೆಲಸ ಮಾಡಿದ್ರು ನನಗೆ ಆಯಾಸ ಎನ್ನುವುದು ಒಂದಿಲ್ಲ. ಧೈರ್ಯದಿಂದ ಇರ್ತೇನೆ. ಹೌದಲ್ಲ? ಹೌದಾ? ಹಾಗಾಗಿ ನಾ ಹಾಗೆ ತಿಳ್ಕೊಂಡಿದ್ದೇನೆ. ಯೋಚನೆ ಮಾಡಬೇಡ. ಇಂಥ ರಕ್ಕಸರು ಎಷ್ಟೇ ಜನರು ಬಂದ್ರು ಅವರನ್ನು ಮುಗಿಸುವಂತಹ ಯೋಗ್ಯತೆ ನನಗೆ ಉಂಟು. ನನಗೆ ದೇವರಾಣೆ ಅವರು ಯಾರು ಎಂಥದ್ದು ಹೆಸರು ಒಂದು ನೆನಪಿಲ್ಲ. ಬೇಡವೇ ಬೇಡ, ನಮ್ಗೆ ಅಗತ್ಯ ಇಲ್ಲ. ನಾವು ಕೊಂಡದ್ದು ಯಾರು ಕೇಳಿದ್ರೆ ಒಂದಿಷ್ಟು ಕೊಂಡಿದ್ದೇವೆ. ಒಂದು ಕೆಲಸ ಮಾಡಿ, ನಿಮಗೆ ಭಯ ಆಗ್ತದೆ ಅಂತ ಆದ್ರೆ ಯಾವತ್ತೂ ನನ್ನ ಒಡನಾಟವನ್ನು ಬಿಟ್ಟು ಆಚೆ ಈಚೆಯಲ್ಲಿ ಎಲ್ಲ ಹೋಗಬೇಡ. ಹೋಗುದಿಲ್ಲ. ಹಾಗಾದ್ರೆ ಹೋಗುವ ಕೆಲಸ ಮುಂದುವರಿಸು. ಕಲಾಭಿಮಾನಿಗಳೇ, ಕಾರ್ಯಕ್ರಮದ ಮಧ್ಯೆ ಸಣ್ಣ ಒಂದು ಕಾರ್ಯಕ್ರಮ.